ವಿಯೆಟ್ನಾಂ ಮಧ್ಯದಲ್ಲಿರುವ ಡನಾಂಗ್, ಇಲ್ಲಿ ಬಾನಾ ಹಿಲ್ಸ್ ಅಂತ ಇದೆ. ಇದು ಸಾಧಾರಣ 1500 ಮೀಟರ್ ಸಮುದ್ರದ ಮಟ್ಟದಿಂದ ಎತ್ತರ ಇದೆ. ಟ್ರುವಾಂಗ್ ಸನ್ ಮೌಂಟೇನ್ ರೇಂಜಲ್ಲಿ ಇದೆ ಇದು. ಇದಕ್ಕೆ ಸನ್ ವರ್ಲ್ಡ್ ಬಾನಾ ಹಿಲ್ಸ್ ಅಂತಲೂ ಹೆಸರು, ಅಥವಾ ಹೆವನ್ ಆನ್ ದ ಅರ್ತ್ ಅಂತಲೂ ಹೇಳ್ತೇವೆ. ಇದರ ಮೇಲೆ ಬಹಳ ತಂಪಾದ ವಾತಾವರಣ ಇದ್ದಿದ್ದರಿಂದ ಫ್ರೆಂಚ್ನವರು 1919ರಲ್ಲಿ ಕಾಲೋನಿ ಮಾಡ್ತಾರೆ. ಅಲ್ಲಿ ವಿಲ್ಲಾಸು, ರೆಸಾರ್ಟ್ಗಳೆಲ್ಲ ಇರುತ್ತೆ. ಮತ್ತು ಇತ್ತೀಚೆಗೆ ಸನ್ ಗ್ರೂಪ್ ರಿಯಲ್ ಎಸ್ಟೇಟ್ ಗ್ರೂಪ್ನವರು ಇದನ್ನು ಡೆವಲಪ್ ಮಾಡ್ತಾರೆ. 2013ರಲ್ಲಿ ಒಂದು ಕೇಬಲ್ ಕಾರ್ ಮಾಡ್ತಾರೆ ಮೇಲಕ್ಕೆ ಹೋಗೋಕ್ಕೆ. ಇದು ಲಾಂಗೆಸ್ಟ್ ನಾನ್ ಸ್ಟಾಪ್ ಸಿಂಗಲ್ ಟ್ರ್ಯಾಕ್ ಕೇಬಲ್ ಕಾರ್ ಇನ್ ದ ವರ್ಲ್ಡ್ ಅಂತ ಫೇಮಸ್ ಆಗಿದೆ. ಇವಾಗ ನಾವು ಬಾನಾ ಹಿಲ್ಸ್ ಎಂಟ್ರೆನ್ಸ್ನಲ್ಲಿದ್ದೀವಿ, ಕೆಳಗಡೆ ಇದ್ದೀವಿ. ಇದರಿಂದ ಮುಂದೆ ಕೇಬಲ್ ಕಾರ್ ಸ್ಟೇಷನ್ ಬರುತ್ತೆ, ಹೋಗ್ತಾ ಇದ್ದೀವಿ ಅಲ್ಲಿ. ಕೇಬಲ್ ಕಾರ್ಗೆ ಜನ ನಿಂತಿದ್ದಾರೆ. ನಾವು ಸ್ಕೂಲ್ ರಜಾ ದಿನಗಳಲ್ಲಿ ಹೋಗಿದ್ದರಿಂದ ವಿಪರೀತ ರಶ್ ಇತ್ತು. ಚಿಕ್ಕ ಚಿಕ್ಕ ಮಕ್ಕಳುಗಳು, ಸ್ಕೂಲಿಗೆ ಹೋಗೋ ಮಕ್ಕಳುಗಳು ತುಂಬ ಜಾಸ್ತಿ ಇತ್ತು, ತುಂಬ ರಶ್ ಇತ್ತು. ಮಕ್ಕಳಿಗಂತೂ ಇದು ಕಾಲ ಕಳೆಯೋಕ್ಕೆ ತುಂಬ ಆನಂದವಾದ ಸ್ಥಳ. ಸುಮಾರು ಅನೇಕ ತರಹ ಆ್ಯಕ್ಟಿವಿಟೀಸ್ ಇದೆ, ಅಮ್ಯೂಸ್ಮೆಂಟ್ ಇದೆ, ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ. ಅದಲ್ಲದೆ ಮೇಲೆ ವೈನ್ ಟೇಸ್ಟ್ ಮಾಡ್ಬೋದು, ಯಾವ್ದು ರೆಸ್ಟೋರೆಂಟ್ಗಳಿದೆ, ಎಂಟರ್ಟೈನ್ಮೆಂಟಿಗೆ 3D 4D ಸಿನಿಮಾಗಳು ತೋರಿಸ್ತಾರೆ. ನೋಡಿ, ನಾವು ಇವಾಗ ಕೇಬಲ್ ಕಾರ್ ಮೇಲೆ ಹೋಗ್ತಿದ್ವಿ. ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ನದಿ, ಇದು ಕ್ಯಾಂಬ್ಲೆ ರಿವರ್ ಅಂತ ಹೇಳ್ತೀವಿ. ನೋಡಿ ಕಾಣಿಸ್ತಾ ಇದೆ ಕ್ಯಾಂಬ್ಲೆ ರಿವರ್, ತಿಳಿಯಾಗಿ ಹಸುರಾಗಿ ಕಾಣಿಸ್ತಾ ಇದೆ. ನಾವು ವಾಪಸ್ ಬರ್ಬೇಕಾದ್ರೆ ಮಳೆ ಬಂದು ಇದೆಲ್ಲ ಒಂಥರ ರಾಡಿಯಾಗಿತ್ತು, ಅದನ್ನು ಮುಂದೆ ತೋರಿಸ್ತೀನಿ. ಬೆಟ್ಟ ಹತ್ತುತ್ತಾ ಇದ್ದೀವಿ, ಎಲ್ಲ ಕಡೆ ನೋಡಿದ್ರು ಗುಡ್ಡ, ಹಸಿರುಗಳು, ಒಳ್ಳೆ ಮನೋಹರ ನೋಟ. ಇಲ್ಲಿ ಸುಮಾರು 8 ಕೇಬಲ್ ಕಾರ್ ಟ್ರ್ಯಾಕ್ಗಳಿದೆ. ಅಷ್ಟೊಂದು ಎಲ್ಲದರಲ್ಲೂ ರಶ್ ಇರುತ್ತೆ. ಹೆಚ್ಚು ಹೆದರಿಕೆ ಆಗಿತ್ತು ತಾಷ್ಕೆಂಟಲ್ಲಿ. ಜಂಟಿಂಗ್ ಐಲ್ಯಾಂಡ್ ಎಂಟು ಟ್ರ್ಯಾಕ್ ಕೇಬಲ್ ಕಾರ್ ಇದ್ರೂ ಎಲ್ಲೂ ಡಿಫಾರೆಸ್ಟ್ ಅಂದರೆ ಕಾಡನ್ನು ಕಳೆದಿಲ್ಲ. ಇದು ಗೋಲ್ಡನ್ ಬ್ರಿಡ್ಜ್ ಕಾಣಿಸ್ತಾ ಇದೆ ನೋಡಿ, 2 ದೊಡ್ಡ ಕೈಯಿಂದ ಸಪೋರ್ಟ್ ತಗೊಂಡು ಮಾಡಿದ್ದಾರೆ. ಗೋಲ್ಡನ್ ಬ್ರಿಡ್ಜ್ 2 ದೊಡ್ಡ ಕೈಗಳಿಂದ ಸಪೋರ್ಟ್ ಮಾಡುತ್ತೆ. ಇದು ಸಾಧಾರಣ 150 ಮೀಟರ್. ಇದು ವಾಕ್ವೇ, ಇದು ಯಾವುದೋ ವಾಹನ ಹೋಗೋಂಗಿಲ್ಲ, ವಾಕ್ವೇ. ಇದು ಬಾನಾ ಹಿಲ್ಸ್ ಮೇಲೆ ಇದೆ. ನಾವು ಹೋದಾಗ ತುಂಬ ರಶ್ ಇತ್ತು. ಇದು ವಾಕ್ವೇ, ಗೋಲ್ಡನ್ ಬ್ರಿಡ್ಜಿನ ವಾಕ್ವೇ, ಹಾವಾಂಗ್ ಗೋಲ್ಡನ್ ಬ್ರಿಡ್ಜ್ ಅಂತ ಹೇಳ್ತೀವಿ. ಎಷ್ಟು ಸುಂದರವಾಗಿದೆ, 2 ಕೈ. ಇಲ್ಲೆಲ್ಲ ನಾವು ಫೋಟೋ ತಗೊಂಡು ತೆಗೆಸ್ಕೊಂಡ್ವಿ. Here I leave you to flower garden. We will come back this one. ದೂರದಲ್ಲಿ ಬುದ್ಧ ಕಾಣಿಸ್ತಾ ಇದೆ ನೋಡಿ, ಬುದ್ಧ. ಬರುವಾಗ ಬರ್ತೀವಿ ಈಗ ಮತ್ತೆ.
ಫ್ಲವರ್ ಗಾರ್ಡನ್ ಇದೆ, ಅನೇಕ ಥರ ಡಿಸೈನ್ ಉಳ್ಳ ಒಂದು ಪಾರ್ಕ್ ಇದೆ, ಚೆಸ್ ಬೋರ್ಡ್ ಥರ ಎಲ್ಲ ಇದೆ. ಅಮೃತ ಶಿಲೆಯಲ್ಲಿ ಮಾಡಿದಂಥ ಸುಂದರ ಮಹಿಳೆಯರ ವಿಗ್ರಹಗಳಿದೆ. ಓಪನ್ ಏರ್ ಥಿಯೇಟ್ರ್ ಇದೆ. ನಂತರ ಟ್ರೈನಲ್ಲಿ ನಾವು ಕೆಳಗಡೆ ಇಳಿತೀವಿ. ಇವಾಗ ಕೆಳಗಡೆ ಒಂದು ಸ್ಟೇಷನ್ ಇದೆ, ಅಲ್ಲಿ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಇದೆ. ಬೆಟ್ಟದ ತುದಿಯಲ್ಲಿ ಕ್ಯಾಸಲ್ಸ್ ಇದೆ ನೋಡಿ, ಮತ್ತು ರೆಸ್ಟೋರೆಂಟ್ಗಳಿದೆ, ಬಾರ್ಗಳಿದೆ, ವೈನರಿಗಳಿದೆ. ಯಾವುದೋ ಒಂದು ಬೇರೆ ಲೋಕಕ್ಕೆ ಹೋದ ಅನುಭವ ಆಗುತ್ತೆ ಇಲ್ಲಿ ಬಂದರೆ. ಹೋಗಿ ಹೋಗಿ, ನಾ ಫೋಟೋ ತೆಗಿತೀನಿ ಹೋಗಿ. Rooms are there. Está inside the hotel. Stay. Está $200. Sir, ಎಲ್ಲರೂ ಲಂಚ್ ಹೋಗೋದಾ ಅಥವಾ ಬರ್ನಾಗೆ ಫೋಟೋ ತಗೊಂಡ್ಬರ್ತೀರಾ?
ಹೋಗುವಾಗ ತಿಳಿಯಾಗಿ ಹಸುರಾಗಿ ಬಣ್ಣ ಇದ್ದ ನದಿ ವಾಪಸ್ ಬರುವಾಗ ಮಳೆ ಬಂದು ರಾಡಿಯಾಗಿ ಹರಿತಾ ಇದೆ. ನೋಡಿ, ಈಗ ರಾಡಿಯಾಗಿ ಹರಿತಾ ಇದೆ. ನಮಸ್ಕಾರ.